ಊಟ ತಿನ್ನೋದಕ್ಕೆ ಆಸೆ ಇರುತ್ತೆ. ನಿನಗೇನು ಅನ್ಸುತ್ತೋ ಅದನ್ನೆಲ್ಲ ತಿಂದಿರಬೇಕು. ಎಲ್ಲೆಲ್ಲಿ ಹೋಗ್ಬೇಕೋ, ಏನೇನು ಮಾಡಬೇಕೋ ಪ್ರತಿಯೊಂದು ಧರ್ಮವಾಗಿ ಏನಿದೆಯೋ ಅದನ್ನೆಲ್ಲ ಮಾಡಿ ಸುಖ ಕೊಟ್ಟಿರಬೇಕು ನಿನ್ನ ಒಂದು ಶರೀರಕ್ಕೆ. ಆಗ ಮಾತ್ರನೇ ನಾವು ತೀರೋದ್ಮೇಲೆ ಇಲ್ಲಿ ಏನು ಬ್ಯಾಲೆನ್ಸ್ ಏನು ಇರೋದಿಲ್ಲ. ಈಗ ಎಷ್ಟೋ ಬಡವರಿದ್ದಾರೆ, ಒಳ್ಳೆಯವರೇ ಅವರು. ಬಟ್ ದುಡ್ಡಿಲ್ಲ. ಏನೋ ಅನುಭವಿಸೋದಕ್ಕೆ ಆಗಿರಲ್ಲ. ಸೊ ಹಾಗಾಗಿ ಅವರ ಆತ್ಮ ಸತ್ತಾದ್ಮೇಲೆ ಏನಾಗುತ್ತೆ? ಅತೃಪ್ತ ಆತ್ಮ ಆಗುತ್ತೆ. ಹೇಗೆ ಹೋಗ್ಬಿಡುತ್ತೆ ಸ್ವರ್ಗಕ್ಕೆ? ಹೇಗೆ ಹೋಗ್ಬಿಡುತ್ತೆ? ಮುಂದಕ್ಕೆ ಹೇಗೆ ಹೋಗುತ್ತೆ ಆತ್ಮ? ಮತ್ತೆ ಇಲ್ಲೇ ವಾಪಸ್ ಬರುತ್ತೆ. ಸೊ, ದುಡ್ಡು ಮಾಡದೇ ಇರೋದು ತಪ್ಪು. ಹಾಗಂತೇಳಿ ಕೆಟ್ಟ ರೀತಿಯಲ್ಲಿ ದುಡ್ಡು ಮಾಡೋದು ತಪ್ಪು. ಒಳ್ಳೆ ಮಾರ್ಗದಲ್ಲಿ ಎಲ್ಲರೂ ದುಡ್ಡು ಮಾಡಬೇಕು. ಅದನ್ನೇ ನಾವು ಕಾರ್ಯಾಗಾರದಲ್ಲಿ ಹೇಳ್ಕೊಡೋದು. ಮುಂಬರುವ ಕಾರ್ಯಾಗಾರದಲ್ಲಿ ಕೇವಲ 75,000 ಇನ್ವೆಸ್ಟ್‌ಮೆಂಟಲ್ಲಿ ಹೇಗೆ ಪ್ರತಿ ತಿಂಗಳು 2.5 ಲಕ್ಷ ದುಡಿಯುವಂಥದ್ದು ನಾನು ಹೇಳ್ಕೊಡ್ತೇನೆ. ಅಷ್ಟೇ ಅಲ್ಲ, ಇಂಥ ಕರ್ಮಗಳೇನಾದರೂ ಮಾಡ್ಕೊಂಡಿದ್ರೆ ವಿಶ್ವಕರ್ಮ ತಂತ್ರಗಳನ್ನು ತಿಳಿಸಿ ಹೇಗೆ ಈ ಕರ್ಮಗಳಿಂದ ವಿಮುಕ್ತಿ ಪಡೆಯೋದು ಅನ್ನೋದನ್ನು ಹೇಳ್ಕೊಡ್ತೇನೆ.